ನಮಸ್ಕಾರ ಎಲ್ಲ ಕನ್ನಡಿಗರಿಗೂ. ಶಿವಗಂಗೆ ಹಿಲ್ಸ್ ಟ್ರಿಪ್ನ 2ನೇ ಭಾಗಕ್ಕೆ ಎಲ್ರಿಗೂ ಸ್ವಾಗತ. ನೀವು ಮೊದಲನೇ ಭಾಗ ನೋಡಿಲ್ಲ ಅಂತ ಹೇಳಿದರೆ ಮೇಲ್ಗಡೆ ಐ ಬಟನ್ನ ಕ್ಲಿಕ್ ಮಾಡಿ ಅದರಲ್ಲಿ ಫಸ್ಟ್ ಪಾರ್ಟ್ನ ನೋಡಿ. ಯಾಕಂದರೆ ಇದು ತುಂಬ ಲೆಂತಿ ಆಗಿರೋ ವಿಡಿಯೋ, ಅದಕ್ಕೆ ನಾನು 2 ಪಾರ್ಟು 3 ಪಾರ್ಟು ಹೀಗೆ ಮಾಡ್ತಾ ಇದ್ದೇನೆ. ಸೆಕೆಂಡ್ ಭಾಗಕ್ಕೆ ಸ್ವಾಗತ ಎಲ್ರಿಗೂ. ಗಾಡಿ ಬರ್ತಾ ಇದೆ ಇಲ್ಲಿ. ಇವಾಗ ನಾವು ಹೋಗ್ತಾ ಇರೋದು ಗೋರ್ಗುಂಟೆಪಾಳ್ಯ ಫ್ಲೈಓವರ್ ಮೇಲ್ಗಡೆ. ಇಲ್ಲಿಂದನೇ ಹೋಗಬೇಕು ನಾವು. ದಾಬಾಸ್ಪೇಟೆ ಹೋಗಬೇಕು, ತುಮಕೂರು ಹೋಗಬೇಕು ಅಂದರೆ ಇದೊಂದೇ ದಾರಿ ಇರೋದು, ಮತ್ತು ಬೇರೆ ಕಡೆ ನನಗೆ ಗೊತ್ತಿಲ್ಲ. ಇಲ್ಲಿಂದನೇ ಹೋಗಬೇಕು. ಅದು ಈಗ ಮೇಲ್ಗಡೆ ಹತ್ಕೊಂಡು ಫ್ಲೈಓವರಿಂದನೇ ಹೋಗ್ತಾ ಇದ್ದೀವಿ. ಫ್ಲೈಓವರಿಂದ ಹೋದ್ರೆ ಅರೌಂಡ್ ಒಂದು 50 ಕಿಲೋಮೀಟರ್ಸು. ನಮ್ಮ ಮನೆಯಿಂದ ಇಲ್ಲಿಗೆ ಬರೋಕ್ಕೆ ಒಂದು 18 ಕಿಲೋಮೀಟ್ರು. ಇಲ್ಲಿಂದ ದಾಬಾಸ್ಪೇಟೆಗೆ ಒಂದು 50 ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಅಲ್ಲಿಂದ ಶಿವಗಂಗೆ ಹಿಲ್ಸಿಗೆ. ಒಟ್ಟಿನಲ್ಲಿ ನಾವಂತೂ ಇವಾಗ ಮ್ಯಾಪ್ ನೋಡ್ಕೊಂಡು ಹೋಗ್ತಾ ಇದ್ದು. ಮತ್ತು ನನಗೆ ಇಲ್ಲಿಂದ ತುಮಕೂರು ರೋಡ್ ಗೊತ್ತು, ಅಲ್ಲಾದಮೇಲೆ ಒಳಗಡೆ ದಾಬಾಸ್ಪೇಟೆಯಿಂದ ಹೋಗಬೇಕಲ್ಲ, ಅದಷ್ಟು ರೂಟ್ ಗೊತ್ತಿಲ್ಲ. ಅದಕ್ಕೆ ಸ್ವಲ್ಪ ಎಲ್ಲ ಮೊಬೈಲ್ದೆಲ್ಲ ಟೈಟ್ ಮಾಡ್ಕೊಂಡು ಎಲ್ಲರೂ ಬಿದ್ದೋಗ್ಬಿಟ್ರೆ ಕಷ್ಟ. ಆಲ್ರೆಡಿ ಮೊಬೈಲ್ನ ಒಂದು 3 ವರ್ಷ ಯೂಸ್ ಮಾಡಿದ್ದೀನಿ, ಇನ್ನೂ 1-2 ವರ್ಷ ಇದನ್ನೇ ಯೂಸ್ ಮಾಡಿದರೆ ಇದನ್ನೇ ಮಾಡಬೇಕು. ಹೊಸ ಮೊಬೈಲ್ ಪರ್ಚೇಸ್ ಮಾಡಲಿಕ್ಕಂತೂ ಇಂಟ್ರೆಸ್ಟೇ ಇಲ್ಲ, ಮತ್ತು ಅವ್ರು ತೊಗೊಳ್ಲಿಕ್ಕೆ. ಇರೋದು ಎಷ್ಟು ದಿವಸ ನಡೆಯುತ್ತೆ ಇದನ್ನೇ ನಡೀಲಿ ಅಂತ ಆ್ಯಂಡ್ರಾಯ್ಡು. ಅದಕ್ಕೆ ಇದರಲ್ಲೇ ಇವಾಗ ಗೂಗಲ್ ಮ್ಯಾಪ್ ಹಾಕ್ಕೊಂಡು ದಾಬಾಸ್ಪೇಟೆಗೆ ಹೋಗಬೇಕು. ನಾನು ಆಲ್ರೆಡಿ ಇವಾಗ ನೋಡಿ 60 ಸ್ಪೀಡಲ್ಲಿ ಇದ್ದೀನಿ. ನಂಗೆ ಗೊತ್ತಾಗಲ್ಲ ಫ್ಲೈಓವರಲ್ಲೆಲ್ಲ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಮುಂದುಗಡೆ ಎಲ್ಲ ಹೊಂಡ ಗಿಂಡ ಬಂದು ಸ್ವಲ್ಪ ಕಷ್ಟ. ಇಲ್ಲಿ ಆಬ್ವಿಯಸ್ಲಿ ಎಲ್ಲ ಗಾಡಿಗಳು ಅರೌಂಡ್ 60, 70, 80 ಹಿಂಗೆ ಇರ್ತದೆ ಸ್ಪೀಡು. ಅವನದು ಹೊಸ ಬೈಕಲ್ಲ, ಇವಾಗ ಆರಾಮಾಗಿ ಓಡಿಸ್ತಾನೆ. ಎಷ್ಟು ಸ್ಪೀಡ್ ಆದರೂ ಅವನಿಗೆ ಗೊತ್ತಾಗಲ್ಲ, ಈಸಿಯಾಗಿ ಹೋಗುತ್ತೆ. ನನಗೆ ಓಪನ್ ರೋಡು ಆರಾಮಾಗಿ ಹೋಗ್ಬೋದು 60, 70 ಎಲ್ಲ. ಬಟ್ ಬುಲೆಟ್ ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತು, 80 ಮೇಲೆಲ್ಲ ಟಚ್ ಆಗಿಬಿಟ್ರೆ ಸಿಕ್ಕಾಪಟ್ಟೆ ವೈಬ್ರೇಷನ್. ನಂದು ನೋಡಿ ಅಲ್ಲಿ ಗ್ಲಾಸ್ ಎಲ್ಲ ಮಿರರ್ ಎಲ್ಲ ಅಲ್ಲಾಡ್ತಾ ಉಂಟು. ಗೊತ್ತಾಗುತ್ತೆ, ಹ್ಯಾಂಡಲ್ ಹಿಡ್ಕೊಂಡಾಗ ಸ್ವಲ್ಪ ವೈಬ್ರೇಷನ್ ಗೊತ್ತಾಗುತ್ತೆ. 80 ಎಲ್ಲ ದಾಟಿದೆ, 60, 70 ಏನೂ ಗೊತ್ತಾಗಲ್ಲ. 80 ಎಲ್ಲ ದಾಟಿದರೆ ಸ್ವಲ್ಪ ವೈಬ್ರೇಷನ್ ಜಾಸ್ತಿನೇ. ಇವಾಗ ಫಸ್ಟ್ ಅವ್ರೆಲ್ಲ ಮುಂದ್ಗಡೆ ಹೋಗ್ಬಿಟ್ರು, ಅವ್ರಿಗೆ ಹಿಡಿದ್ಬಿಟ್ಟು ಆಮೇಲೆ ಹಾಗೆ ನೆಲಮಂಗಲದಿಂದ ಹೋಗಬೇಕು. ಈ ವೈಬ್ರೇಷನಿಗೆ ಮೊಬೈಲೆಲ್ಲ ಬಿದ್ದೋಗ್ಬಿಟ್ರೆ ಅಂತ ಹೇಳಿ ಸ್ವಲ್ಪ ಭಯ. ಪವನಣ್ಣನ ಗಾಡಿ ಇಲ್ಲೇ ಉಂಟು. ಮೇ ಬಿ ನನಗೋಸ್ಕರ ವೇಟ್ ಮಾಡ್ತಿದ್ದೀನಿ. ಸ್ಲೋ ಹೋಗ್ತಾ ಇದ್ದದ್ದು ಹೌದು, ಗಾಡಿನ ಮುಂದೆ ಹೋಗ್ಬಿಡ್ಲಿ ಅವರು. ಇವು ಈ ಗಾಡಿದ ಸೌಂಡ್ ಚೆನ್ನಾಗಿಲ್ಲ ಅಂತ ಹೇಳ್ದೆ. ನನಗೇನೋ ಚೆನ್ನಾಗೇ ಕೇಳಿಸ್ತಾ ಉಂಟಪ್ಪ. ಫಸ್ಟಿಗೆ ಅವ್ನು ಕೇಳಿದಾಗ ಆಟೋ ಸೌಂಡ್ ಥರ ಬರ್ತಾ ಉಂಟು ಅಂತ ಹೇಳಿದೆ. ಇವಾಗ ಕೇಳಿದರೆ ಸೌಂಡ್ ಚೆನ್ನಾಗೇ ಉಂಟು, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಆ ಗಾಡಿ ಸ್ವಲ್ಪ ಕುಳ್ಳುಕುಂಟು, ನೋಡಿದ್ರೆ ಗೊತ್ತಾಗುತ್ತೆ. ನನ್ನ ಗಾಡಿ ಹೈಟು, ಆ ಗಾಡಿ ಸ್ವಲ್ಪ ಕುಳ್ಳ. ಅದನ್ನ ಓಡಿಸಿ ನೋಡಬೇಕು. ತುಮಕೂರು ದಾಟಿದ ಮೇಲೆ ಇಲ್ಲೆಲ್ಲೂ ನಿಲ್ಲಿಸಿ ಓಡಿಸ್ಲಿಕ್ಕಾಗಲ್ಲ, ಅಲ್ಲಿ ಹೋಗಿ ಓಡಿಸಿ ನೋಡಬೇಕು. ತುಮಕೂರು ದಾಟಿದ ಮೇಲೆ ಹತ್ತೀನಿ ಅದು ಗಾಡಿನ. ನಾನು ಮೊದಲು ರಾಯಲ್ ಎನ್ಫೀಲ್ಡ್ ಸಿಕ್ಕಾಬಿಟ್ಟು ಚೆಕ್ ಮಾಡ್ತಿದ್ದೆ, ಯಾವುದೇ ಗಾಡಿ ಬಿಟ್ಟು ಚೆಕ್ ಮಾಡ್ತಿದ್ದೆ. ಅದು ಯಾವಾಗ ಹೋದ ಹಂಟದು ಮತ್ತು ಮೀಟಿಯೋದು ಈ ಥರ ಗಾಡಿಗಳೆಲ್ಲ ಬಿಟ್ಟರಲ್ಲ, ಆವಾಗ ಒಂಥರ ಅದು ಫೀಲೇ ಹೋಗ್ಬಿಡ್ತು ಅದ್ರ ಮೇಲಿಂದು. ನಾನು ಈ ಗಾಡಿ ತೊಗೊಂಡಿದ್ದು 2018ರಲ್ಲಿ. ಆವಾಗ ನನಗೆ ಇಷ್ಟ ಆಗಿದ್ದು ಹಿಮಾಲಯ ಸಿಕ್ಕಾಬಿಟ್ಟು ಇಷ್ಟ ಆಗಿತ್ತು. ಒಂದು ಸಲ ಕುತ್ಕೊಂಡು ನೋಡಿದ್ದೆ ಅಷ್ಟೇ. ಹೈಟು ಎಲ್ಲ ಮಸ್ತಿತ್ತು. ಆವಾಗ 2,80,000 ಇತ್ತು. ಇಲ್ಲಾಂದರೆ ಅದನ್ನೇ ತಗೋತಿದ್ದೆ, ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಇದನ್ನೇ 1,86,000 ಕೊಟ್ಟಿದ್ದೆ ಆಗ, 8 ವರ್ಷದ ಹಿಂದೆ. ಇವಾಗ ಇನ್ನೂ ಕಾಸ್ಟ್ಲಿ ಆಗುಂಟು ಎಲ್ಲ ಗಾಡಿಗಳು. ಅದು ಒಂದು 3 lakh ಏನೋ ಆಗುತ್ತಂತೆ. 2,60,000 70,000 ಆಗುತ್ತಂತೆ. ಇಲ್ಲಾಂದರೆ ತೊಗೋತಿದ್ದೆ. ಬುಲೆಟ್ ಗಾಡಿದು ಸೌಂಡ್ ಕೇಳಿಸ್ತಾ ಉಂಟು ಅಂತ ನಿಮ್ಗೆ ಏನಾದರೂ ಸೌಂಡ್ ಕೇಳಿಸ್ತದೆ ಹೇಗೆ ಉಂಟು ಅಂತೇಳಿ. ನನಗಂತೂ ಚೆನ್ನಾಗಿ ಬರ್ತಾ ಉಂಟು. ಅವನು ಸುಮ್ಮನೆ ಆಟೋ ಸೌಂಡ್ ತದ ಅಂತ ಹೇಳ್ತಾ ಇದ್ದೆ. ನನಗಂತೂ ಯಾಕೆ ಸೌಂಡ್ ಚೆನ್ನಾಗಿ ಕೇಳಿಸ್ತಾ ಉಂಟು. ನಿಮಗೂ ಕೇಳಿಸ್ತಾ ಇದ್ದರೆ ಕಮೆಂಟ್ ಮಾಡಿ, ಚೆನ್ನಾಗಿದೆಯೋ ಇಲ್ವೋ ಅಂತ. ಎಲ್ಲರೂ ಲೆಫ್ಟಿಗೆ ನುಗ್ತಾವೆ, ನಾವು ನುಗ್ತಾ ಇದ್ದೀವಿ. ಯಾವುದು ವೇಟ್ ಮಾಡೋಕ್ಕಾಗಲ್ವಾ? ನೋಡೇ ಬಾಲ್ ಪೊಲೀಸಪ್ಪ ನನಗೂ ಈ ರೋಡಿಗೂ ಸಂಬಂಧ ಇಲ್ಲ ಅಂತ ನಿಂತ್ಕೊಬಿಟ್ಟವ್ರೆ. ಎಕ್ಸಾಕ್ಟ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಈಗ ಬಸ್ಸಲ್ಲಿ? ಹೈವೇ ಹಿಡಿದ್ರೆ ಬೆಟರ್ ಇರ್ತದಪ್ಪ. ನಾನು ಇನ್ನೂ ಫಾಲೋ ಮಾಡ್ತಾ ಇದ್ದೀನಿ. ಮಗ ಇಲ್ಲಕ್ಕ ಬಂದೆ.
ಬಾಸು ಓ ಬಾಸ್ ದೇವಸ್ಥಾನಕ್ಕೆ ಹೋಗೋಣ ಬಾ. ಅದೇ ಅಂದ್ಕೊಂಡೆ ಹೈವೇ ಬಿಟ್ಟು ಇಲ್ಲಿ ಹತ್ತಿದ್ವಲ್ಲ ಈ ಥರ ರಶ್ ಐತಿ ಇಲ್ಲಿ ಅಂತ. ಸ್ಯಾಟರ್ಡೆ ಗಂಡು ಮಕ್ಕಳು ಯಾವ ಕೆಲಸ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ಆಂಜನೇಯ ಸ್ವಾಮಿ ಟೆಂಪಲ್ ಅಂತ ಹೋಗಿ ಹೋಗ್ತಾರೆ. ಜಾಸ್ತಿ ಹಾಕ್ಬೇಡ. ಕೇಳಿಸ್ಕೊಡ್ರೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಬಾಸ್ ಅಂತ ಹೇಳೋದು ಆಂಜನೇಯ ದೇವರಿಗೆ. ಆಂಜನೇಯಪ್ಪನವರು ಇಲ್ಲೇ ಪಾರ್ಕ್ ಮಾಡ್ಬೇಕಾ? ಇಲ್ಲೇ ಪಾರ್ಕ್ ಮಾಡ್ಬೇಕೇನು? ಇಲ್ಲ ಒಳಗಡೆಯಿಂದ ಇನ್ನೇ ಜನ ಜಾಸ್ತಿ ಅವರು. ಇಲ್ಲಿಂದ ನಮಸ್ಕಾರ ಮಾಡ್ಕೊಂಡಿದ್ದಾ? ಇಲ್ಲಿ ನಮಸ್ಕಾರ ಮಾಡ್ಕೊಂಡ್ಯಾ? ಅಲ್ಲಿ ನೋಡಿದ್ರೆ ಕಾರ್ಕೊಂಡು ಓ ಅಲ್ಲಿ ಮೇಲ್ಗಡೆ ಹೋಗ್ಲಿಕ್ಕೆ ಹಾಂ ಇಲ್ಲಿ ಮೆಟ್ಲತ್ತು ಹೋಗ್ಬೇಕಾ? ಜನ ಜಾಸ್ತಿ ಇರ್ತದೆ ಇವತ್ತು. ಇಲ್ಲಿ ಮೆಟ್ಲತ್ತು ಹೋಗ್ಬೇಕಂತ ಇಲ್ಲೇ ಗಾಡಿ ನಿಲ್ಸ್ಕೊಂಡು ಹೋಗೋದಾ? ಗಾಡಿ ನಿಲ್ಸಿದ್ದು ಹೋಗೋದಾ? ಬಾ. ಎಲ್ಲಿ ಇದೇ ಮೆಟ್ಲು ಹತ್ಬೇಕಾ? ಇದೇ ಮೆಟ್ಲಾ? ಹಾಂ ಸರಿ ತಂಗ್ಯವ. ಚಿಕ್ಕ ಮಕ್ಕಳೆಲ್ಲ ನಮ್ಗೆ ದಾರಿ ಹೇಳಂಗಾದ್ರು ಇಲ್ಲೇ ಗಾಡಿ ಹಾಕ್ಬೇಡ, ಇಲ್ಲಿ ಯಾವುದೋ ಗಾಡಿ ಬರ್ತಾವ ಅಂತ. ಹಳೆ ರೌಡಿಗಳು ತಾವು ನೋಡ್ತಾವೆ, ಹಳೆ ರೌಡಿಗಳು ತಾವು ನೋಡ್ತಾವಪ್ಪ. ಯಾಕೋ ಆ ಕಡೆ ಯಾಕಪ್ಪ ಹೋಗ್ಬಿಟ್ರೆ ಕಷ್ಟ, ಹುಗಿಯತ್ತೆ ಮಗ. ಹಾಂ ಹೆಲ್ಮೆಟ್ ಎಲ್ಲ ಇಟ್ಟು ಹೋಗ್ಬೇಕಲ್ಲ. ಲಾಕಲ್ ಕಲ್ತೆ ಮಿಸ್ ಮಾಡಿದ್ವಲ್ಲ ಅದು. ಏನದು ಲೇಟ್ ಹೋಗ ತುರಂತ 10 ಮಿನಿಟ್ 5-10 ಮಿನಿಟ್. ಇವಾಗ ಆಂಜನೇಯ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಇದು ನೆಲಮಂಗಲ. ನೆಲಮಂಗಲದಲ್ಲಿ ಲೆಫ್ಟ್ ಸೈಡಲ್ಲಿ ನೀವು ತುಮಕೂರು ಹೋಗ್ಬೇಕಾದ್ರೆ ಲೆಫ್ಟ್ ಸೈಡಲ್ಲೇ ಸಿಗೋದು ಆಂಜನೇಯ ಟೆಂಪಲ್ಲು ಇದೆ. ಬರ್ತೀವಿ ವಾಪಸ್. ಚೇಂಜ್ ಇಲ್ಲ, ನೀವೆಲ್ಲ ಫೋನ್ಪೇ ಗೂಗಲ್ ಪೇ ಇಟ್ಕೋಬೇಕು. ಜನ ಇದಲ್ಲ. ಕೆಳಗಡೆ ಬೀಳಿಸ್ಬಿಟ್ಟದಪ್ಪ. 700 ರೂಪಾಯಿ ಎಷ್ಟು? ಆಂಜನೇಯ ಸ್ವಾಮಿ. ಇದು ಯಾವ ಹೂವು ಅಂತ ಗೊತ್ತಾ? ಪಾರಿಜಾತ ಹೂವು. ಘಮ ಘಮ ಅಂತಿರುತ್ತೆ. ಅದು ಬೆಳಗ್ಗೆ ಮಾತ್ರ ಘಮ ಘಮ ಅಂತಿರುತ್ತೆ ಅರಳಿದಾಗ, ಅಥವಾ ಈವ್ನಿಂಗಲ್ಲಿ ಅರಳುತ್ತಿದ್ದು. ಇವಾಗಲೂ ಸ್ಮೆಲ್ ಇದೆ, ಬಟ್ ಅಷ್ಟೊಂದು ಇಲ್ಲ ಅಲ್ಲ. ಫೋನ್ಪೇ ಗೂಗಲ್ ಪೇ ಅಣ್ಣ, ದುಡ್ಡಿಲ್ಲ, ಕ್ಯಾಶ್ ಇಲ್ಲ. ಬಿಟ್ಟರೆ ನಮ್ಮ ಪರಿಸ್ಥಿತಿ ಹಿಂಗೆ ಐತಿ. ಎಲ್ಲ ಬೈಕ್ ರೈಡರ್ಸು ಒಳ್ಳೆ ಒಂದು 10-15 ಸಾವಿರ ರೂಪಾಯಿ ಹೆಲ್ಮೆಟು, ಆಮೇಲೆ ಗಾಡಿ ನಮಗೆ ತೆಗಿತೀವಣ್ಣ. 20-25 ಸಾವಿರ ಕೊಟ್ಟು ಜಾಕೆಟು, ಆಮೇಲೆ ಕೆಳಗಡೆ ಟ್ರೆಷರ್ಸು ಮತ್ತು ಏನು ಶೂಸ್ ಎಲ್ಲ ತಗೋತದೆ.
ನಮ್ಮದು 700 ರೂಪಾಯಿ ಶೂಸು, 300 ರೂಪಾಯಿ ಚಡ್ಡಿ, 400 ರೂಪಾಯಿ ಟೀ ಶರ್ಟು. ಮಳೆ ಬಂದರೆ ಅವದೆಲ್ಲ ಜಾಕೆಟ್ ಎಲ್ಲ ಕಾಸ್ಟ್ಲಿ. ಒಂದು 500 ರೂಪಾಯಿದು ಒಂದು ರೇನ್ ಕೋಟು ತಗೊಂಡು 1 ವರ್ಷ ಆಯಿತು, ಮಳೆಗೆಲ್ಲ ಹರಿದೋಗ್ಬಿಟ್ಟು ಅದು ಹಾಕೊಂಡು ಉಚ್ಚಾಡೋದು ಅದನ್ನೇ. ಎಲ್ಲೂ ಮಳೆ ತಾಗಲ್ಲ, ಸ್ವಲ್ಪ ಸೇಫ್ಟಿ ಕೊಡ್ತದೆ, ತೊಂದರೆ ಇಲ್ಲ. ಬಜೆಟ್ ಟ್ರಾವೆಲ್ ಅದು, ಸಿಕ್ಕಾಪಟ್ಟೆ ಖರ್ಚು ಕಮ್ಮಿ ಮಾಡಿಕೊಂಡು ಟ್ರಾವೆಲ್ ಮಾಡೋದು ಹಿಂಗೆ. ಇವಾಗ ಬ್ರೇಕ್ಫಾಸ್ಟಿಗೆ ಅಲ್ಲೇ ಹೋಗಬೇಕು, ಶಿವಮೊಗ್ಗ ಹಿಲ್ಸಲ್ಲಿ ಅಲ್ಲೇನು ಸಿಗುತ್ತೆ ಬ್ರೇಕ್ಫಾಸ್ಟಿಗೆ ನೋಡ್ಕೊಂಡು 30 ಕಿಲೋಮೀಟರ್ಸ್ ಹೊಡೆದ್ಬೇಡ, 30 ಕಿಲೋಮೀಟರ್ಸ್ ಹೊಡೆದ್ಬೇಡ, 30 ಕಿಲೋಮೀಟರ್ಸ್ ಹೊಡೆದು ಅಲ್ಲೇ ಹೋಗಿ ತಿಂಡಿ ಗಿಂಡಿ ತಿಂದು. ಇವಾಗ 43 ಮಿನಿಟ್ಸ್ ಹೋದರೆ 25 ಕಿಲೋಮೀಟರ್ಸ್, 23 ಕಿಲೋಮೀಟರ್ಸ್ ಹೋಗ್ತಾ ಇದೆ. ದೇವ್ರ ದರ್ಶನ ಅಂತೂ ಆಯಿತು. ಶನಿವಾರ ಆಂಜನೇಯ ಸ್ವಾಮಿ ಟೆಂಪಲ್ ನೋಡಾಯಿತು. ಅಲ್ಲೇ ಮತ್ತು ಗಣಪತಿ ದೇವಸ್ಥಾನ ಇತ್ತು, ಪ್ರಸನ್ನ ಗಣಪತಿ ದೇವಸ್ಥಾನ ಅಥವಾ ಯಾವುದು ಗಣೇಶ ಮತ್ತು ಆಂಜನೇಯ ಇಬ್ಬರು ಜೊತೆಗೆ ಕೂತಿದ್ದಾರೆ. ಅವರಿಬ್ಬರು ದರ್ಶನ ಆಯಿತು. ಇವಾಗ ಹೋಗೋಣ. ಅಯ್ಯೋ ಇದೊಂದು 23 ಕಿಲೋಮೀಟ್ರ್ ಉಂಟು. ಇಲ್ಲ ಒಂದು 23 ಕಿಲೋಮೀಟರ್ ಹೋಗ್ತಾ ಇತ್ತು ಶಿವಗಂಗೆ ಹಿಲ್ಸಿಗೆ. ಅದು 42 ನಿಮಿಷ ಬೈಕ್ ರೈಡು. ಅದಕ್ಕೆ ಹೋಗ್ಬಿಡೋಣ. ಸ್ವಲ್ಪ ಇವಾಗ ಆ ಗಾಡಿ ಓಡಿಸೋಣ ಅಂತ. ಈ ಗಾಡಿ ಓಡಿಸಿ ಆಯ್ತಲ್ಲ, ಈಗ ಆ ಗಾಡಿ ಸ್ವಲ್ಪ ಓಡಿಸೋಣ ಅಂತ. ಹಾಂ, ಎಷ್ಟೇ ಕುಳ್ಳ ಗಾಡಿ ಇದು. ಗಾಡಿ ಸ್ವಲ್ಪ ಕುಳ್ಳ, ಯಾಕಂದ್ರೆ ನಂದು 2 ಕಾಲ ನೀಟಾಗಿ ಮುಟ್ತಾ ಇದೆ. ಆ ಗಾಡಿಲೂ ಮುಟ್ಟತ್ತೆ, ಬಟ್ ಇದು ಕಂಪೇರ್ ಮಾಡಿದ್ರೆ ಕುಳ್ಳನೇ ಉಂಟು. ಯೂಟರ್ನ್ ಹೊಡೆಯೋಣ ಸೀದಾ ಹೊಡೆಯೋಣ, ಯೂಟರ್ನ್ ಹೊಡೆಯೋಣ ಸೀದಾ ಹೊಡೆಯೋಣ, ಯೂಟರ್ನ್ ಹೊಡೆಯೋಣ ಸೀದಾ ಹೊಡೆಯೋಣ. ಸೀದಾ ಆದರೆ ಎಷ್ಟು? ಸೀದಾ ಹೋದ್ರೆ 31, ಯೂಟರ್ನ್ ಹೊಡೆದ್ರೆ 27, 4 ಕಿಲೋಮೀಟರ್ ಡಿಫ್ರೆನ್ಸ್. ಅದೇ 4 ಕಿಲೋಮೀಟರ್ ಹಾಂ ಹಾಂ ಹಾಂ. ಓ, ಸೀಟ್ ಭಯಂಕರ ಕಂಫರ್ಟಬಲ್ ಇದು. ಓಡ್ಸಕ್ಕಂತೂ ಮಸ್ತಾಗ್ತದೆ. ಸೀಟ್ ಕಂಫರ್ಟ್ ಉಂಟು, ಆರಾಮಿದೆ, ಈಸಿ ಗೋ. ಗಾಡೀಲಿ ದಮ್ಮಿಲ್ಲ, ಅದಂತೂ 100%. ಗುಡು ಸೌಂಡಲ್ಲೆಲ್ಲ ಸ್ಮೂತಾಗಿ ಸೌಂಡು. ಅದೇ ಸೀಟ್ ಕಂಫರ್ಟ್ ಮಾತ್ರ ಮಸ್ತ್ ಕೊಟ್ಟಿದೆ. ಇದೇ ಥರ ಸೀಟ್ ನಾನು ಹಾಕ್ಲಿಕ್ಕೆ ಟ್ರೈ ಮಾಡ್ಬೇಕು. ಅದಕ್ಕೆ ಒಂದು ಹೈಟು ಗಾಡಿ, ಇದು ಹೈಟ್ ಇಲ್ಲ, ಕುಳ್ಳ. ಅದಕ್ಕೆ ಹೆಂಗೆ ಬೇಕು ಹಂಗೆ ಬೆಂಡ್ ಮಾಡ್ಕೊಂಡು ಹೋಗ್ತಾ ಇರೋದು. ಹೊಸ ಗಾಡಿ ಬೇರೆ, ಸಿಕ್ಕಾಪಟ್ಟೆ ಸ್ಮೂತ್ ಇದೆ, ಸಿಂಗಲ್ ಆರಾಮಾಗಿ ಓಡಿಸ್ಬೋದು. ಏನೆಲ್ಲ ಎಷ್ಟು ಸ್ಮೂತ್ ಅಂದರೆ ಬುಲೆಟ್ ಅಂತ ಅನ್ಸೋದೇ ಇಲ್ಲ. ನಿಜವಾಗ್ಲೂ ನಾವು ಹೇಳಿದ ಹಂಗೆ ಸ್ಪ್ಲೆಂಡರ್ ಗಾಡಿ ಅನ್ಸುತ್ತಲ್ಲ, ಅದು ಎಷ್ಟು ಈಸಿ. ನನ್ನ ಗಾಡಿ ಹೀಗೆಲ್ಲ ಓಡಿಸ್ಲಿಕ್ಕಾಗಲ್ಲ, ಗೊತ್ತು ಗಾಂಭೀರ್ಯ, ನಿಧಾನಕ್ಕೆ ಹೋಗಬೇಕು. ಇದ್ರಲ್ಲಿ ಹಂಗಿಲ್ಲ, ಯಾವ ರೇಂಜ್ ಬೇಕಾ ಸ್ಪೀಡಲ್ಲಿ ಹೋಗ್ಬೋದು, ವೈಬ್ರೇಷನ್ ಇಲ್ಲ. ಹೋದಲ್ಲೆಲ್ಲ ಪೆಟ್ರೋಲ್ ಕೇಳೋ ಗಾಡಿ ಇದು ಒಂದಿದೆ, ಬುಲೆಟ್. ರಾಯಲ್ ಎನ್ಫೀಲ್ಡ್ ಯಾವುದೇ ಗಾಡಿ ತೊಗೊಳ್ಳಿ, ಪೆಟ್ರೋಲ್ ಬಂದು ಕಂಡಲ್ಲೆಲ್ಲ ಹೊಟ್ಟೆ ಹಸ್ಕೊಳತ್ತೆ. देख इधर से भी दिख रहा था ಗೂಗಲ್ ಆಂಟಿ ನಂಬ್ಕೊಂಡು ಈ ರೋಡ್ ತೋರಿಸ್ತಾ ಇತ್ತು ನಮ್ಗೆ ಹೋಗ್ಲಿಕ್ಕೆ. ಸಾಯಿಲಿ ಮುಂದಿನ ಹೋಗು ಮಗ. ಶಿವಗಂಗೆ ಈ ಕಡೆ
ಶಿವಗಂಗೆ ಹಿಂಗೆ ಅಲ್ಲ? ಓಕೆ. और कितना दिखा रहा है? 3-4 किलोमीटर तो दिखा रहा है. हाँ? 3-4 किलोमीटर तो दिखा रहा है, लेकिन कहाँ है ये समझ नहीं आ रहा है. यहाँ से अंदर से जाने का. वाओ, नाइस व्यू मैन. ಅಕ್ಕ, ಶಿವಗಂಗೆ ಮುಂದೆ ಹೋಗಿ ಲೆಫ್ಟಿಗ ಎಡಗಡೆಗ ಸರಿ ಅಕ್ಕ. ಹಾಂ ಅಕ್ಕ. ಇದೇ ಶಿವಗಂಗೆ ಟೆಂಪಲ್ಲಿನ ಎಂಟ್ರೆನ್ಸು. ಶ್ರೀ ಹೊನ್ನಾದೇವಿ ಗಂಗಾಧರೇಶ್ವರ ಸ್ವಾಮಿ ದೇವಾಲಯ, ದಕ್ಷಿಣ ಗಂಗಾ ಶಿವಗಂಗಾ ಕ್ಷೇತ್ರ. ಇಲ್ಲಿ ಬೈಕೆಲ್ಲ ಪಾರ್ಕ್ ಮಾಡಿ ಯಾವ ಕಡೆಯಿಂದ ಹೋಗಬೇಕು ಅಂತ ನೋಡಬೇಕು. ನಾನು ಬಂದಿದ್ದು ಯಾವಾಗ, ಒಂದು ಆಲ್ಮೋಸ್ಟ್ 2017, ಆವಾಗ ನನ್ನ ಹತ್ರ ಬೈಕ್ ಕೂಡ ಇರಲಿಲ್ಲ. 2017 ಬಂದಿದ್ದೆ ಇಲ್ಲಿ, ಅದು ಮಧ್ಯಾಹ್ನ. ಬೈಕ್ ಎಲ್ಲಪ್ಪ ನಿಲ್ಲಿಸೋದು, ಇಲ್ಲಿಂದ ಎಂಟ್ರಿ ಇದೆಯಾ ಒಳಗೆ? ಬೈಕ್ ಹೋಗ್ತದೆ ಇಲ್ಲಿ. ಗೋಪುರದ ಒಳಗೆ ನಮ್ಮ ಬುಲೆಟ್ ಬೈಕ್. ಹಾಂ, ಈಗ ಫಸ್ಟ್ ತಿನ್ನಲಿಕ್ಕೆ ಒಂದು ವ್ಯವಸ್ಥೆ ನೋಡ್ಕೋಬೇಕು. ಹೋಟ್ಲು ಹಳೇ ಪರಿಸ್ಥಿತಿಗಳಿಲ್ಲ. ಪವಿತ್ರ ಇಡ್ಲಿ. ಬರ್ತೀವಿ ಬಾ. ಮತ್ತೊಬ್ಬ ಎಲ್ಲೋದು ದೋಸ್ತ? कहाँ गए मैं? ಹಾಂ, ಒಂದೇ ಹೋಟ್ಲಿ ಮತ್ತು ಮುಂದೆ ಐತೆಲ್ಲ ಗೊತ್ತಿಲ್ಲ, ಅದಕ್ಕೆ ನಿಲ್ಲಿ. ಹಾಂ, ನಾಷ್ಟ ಇಲ್ಲಿ ತಿನ್ಕೊಬೇಡ, ನಾಷ್ಟ ಮಾಡ್ಕೊಬೇಡ, ಮುಂದೆ ಹಾಕು. ಶಿವಗಂಗೆ ಬಂದಾಯ್ತು. ಇಲ್ಲಿ ಇವಾಗ ಇಡ್ಲಿ. ಅಯ್ಯೋ, ಇದೇನಿದೆ ಇಡ್ಲಿ? ಏನು ಮಾಡ್ತೈತೆ? ದೊಡ್ಡ ತಟ್ಟೆ ಇಡ್ಲಿ. ಓಕೆ, ಇಲ್ಲಿ ಶಿವಗಂಗೆ ಬಂದರೆ ಆಪ್ಷನ್ ಕಮ್ಮಿ. ಹೋಟೆಲ್ ಆಪ್ಷನ್ ಕಮ್ಮಿ. ಮಧ್ಯಾಹ್ನ ಊಟದಿಂದ ಸಮಸ್ಯೆ ಇಲ್ಲ, ದೇವಸ್ಥಾನದಲ್ಲೇ ಊಟ ಕೊಡ್ತಾರೆ. ನಾವೊಂದು 2017 ಬಂದಿದ್ದೆ ಇಲ್ಲಿ, ಅದಂತ ಬಂದಿಲ್ಲ. ಇಲ್ಲಿ ಮಂಗ ಸಿಕ್ಕಾಬಿಟ್ಟಿದ್ದೇವೆ. ಬಿಲಾಂಗ್ಸಿಂಗ್ಸ್ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಇಲ್ಲ ಎಲ್ಲ ಎತ್ಕೊಂಡು ಹೋಗ್ತದೆ. ನಮ್ಮದು ಕ್ಯಾಮ್ರಾ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ನಾವು. ಅದು ಬಾಳೆಹಣ್ಣೆಲ್ಲ ಬಿದ್ದೋಗುತ್ತೆ. ಅದು ಅಷ್ಟು ಕೊಡಿ. ಎಷ್ಟು ಇವಾಗೆ ಅಷ್ಟುನಾ? ಮಂಗಕ್ಕೆ ಕೊಡ್ತಾವಣ, ಅಲ್ಲಿ ಸಿಗುತ್ತೆ. ಕುತ್ಕೊಂಡು ಹೋದ್ರೇ ಇನ್ನೂ ಜಾಸ್ತಿ. ಇದು ಪೂಜೆ ಮಾಡ್ಸೋಕ್ಕಿಂತ ಇದು ಕೊಡ್ತಿದ್ವಿ, ಮಂಗ ಕೊಡ್ತೀವಿ. ಒಂದು ದೊಡ್ಡ ಕವರ್ಗೆ ಹಾಕ್ಕೊಡ್ಲಾ? ದೊಡ್ಡ ಕವರ್ಗೆ ಹಾಕ್ಕೊಡಿ. ಇದು ಫೋನ್ಪೇ ಸ್ಕ್ಯಾನರಲ್ಲಿ ಐತಿ.
ನೀನು ಕೊಟ್ಟ ತಪ್ಪು ಮಾಡ್ತಾ ಇದೆಯಾ तो मुझे फ़ोन का डर है, फ़ोन ले लेगा तो ये लोग? ಏ ಫೋನ್ ಲೇ ಲೇತಾ ಫೋನ್ ಲೇ ಲೇತಾ अभी जब तक मेरे पास बनाना है तब तक नहीं लेते काटना है बस